ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಿಮಗೆ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಯಾವ್ದ್ಯಾವುದು ಅಂದರೆ ಅಂಜಲಿ ಮುದ್ರಾ, ಜಲ ಮುದ್ರಾ ಅಥವಾ ವರುಣ ಮುದ್ರಾ ಅಂತ ಕೂಡ ಅಂತೀವಿ, ಮತ್ತು ಲಿಂಗ ಮುದ್ರಾ. ಈ 3 ಮುದ್ರೆಗಳನ್ನು ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ವರುಣ ಮುದ್ರಾ ಅಥವಾ ಜಲ ಮುದ್ರಾ ಅಂದರೆ ನಿಮ್ಮ ಬಾಡಿಲಿರೋ ವಾಟರ್ ಕಂಟೆಂಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಈ ಮುದ್ರನ ಹೇಗೆ ಮಾಡೋದು ಅಂದರೆ ಮೊದಲು ನೀವು ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. ನಿಮ್ಮ 2 ಅಂಗೈಗಳನ್ನು ನಿಮ್ಮ ಕಿರುಬೆರಳು ಮತ್ತು ನಿಮ್ಮ ಹೆಬ್ಬೆರಳನ್ನು ಜೋಡಿಸಿ, ಈ ಥರ ಫಿಂಗರ್ ಟಿಪ್, ಮತ್ತು ನಿಮ್ಮ ಈ 3 ಬೆರಳುಗಳು ಬೆಂಡ್ ಮಾಡಬೇಡಿ, ಸ್ಟ್ರೇಟ್ ಆಗಿರಬೇಕು. ಸೊ ಇದು ಜಲಮುದ್ರ. ಸೊ ಈ ನಿಮ್ಮ 2 ಕೈಗಳನ್ನು ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರನ್ನ ಒಳಗೆ ಎಳೆದುಕೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗಡೆ ಬಿಡಿ. ಮತ್ತೊಂದು ಸಾರಿ ದೀರ್ಘವಾಗಿ ಉಸಿರನ್ನ ಒಳಗಡೆ ಎಳೆದುಕೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗಡೆ ಬಿಡಿ. ಈ ಇನ್ಹೇಲ್ ಎಕ್ಸೇಲ್ ಅನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಮತ್ತು ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕಾಲುಗಳನ್ನು ಕೂಡ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತಂದರೆ, ಸೊ ನಿಮ್ಮ ಬಾಡಿಲಿರೋ ವಾಟರ್ ಕಂಟೆಂಟ್, ಸೊ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮಗೆ ಡೈಜೆಷನಲ್ಲಿ ಕೂಡ ವಾಟರ್ ಇಂಪಾರ್ಟೆಂಟ್, ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಕಾಮ್ನೆಸ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ರಿಲ್ಯಾಕ್ಸೇಷನ್ ಫೀಲ್ ಕೂಡ ಆಗುತ್ತೆ. ಮುಂದಿನ ಮುದ್ರಾ ಲಿಂಗ ಮುದ್ರಾ ಅಂದರೆ ಮುದ್ರಾ ಫಾರ್ ಹೀಟ್ ಜನ್ರೇಷನ್. ಈ ಮುದ್ರದಿಂದ ನಿಮ್ಮ ಬಾಡಿಲಿ ಹೀಟ್ ಜನ್ರೇಟ್ ಆಗುತ್ತೆ. ಸೊ ಈ ಮುದ್ರಾನ ನೀವು ಚಳಿಗಾಲದಲ್ಲಷ್ಟೇ ಮಾಡ್ಬೋದು. ನಾವು ಇದನ್ನು ಸಮ್ಮರಲ್ಲಿ ಪ್ರಿಫರ್ ಮಾಡಲ್ಲ. ಈ ಮುದ್ರಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ. ಸೊ ನಿಮ್ಮ 2 ಕೈಗಳನ್ನು, ಅಂಗೈಗಳನ್ನು ಈ ಜೋಡಿಸಿ. ಕ್ಲಾಪ್ಸ್ ಮಾಡಬೇಕಾದ್ರೆ ಹೇಗೆ ಜೋಡಿಸ್ತೀವಿ, ಬೆರಳುಗಳನ್ನು ಇಂಟರ್ ಕನೆಕ್ಟ್ ಆಗಿಬಿಟ್ಟು. ಸೊ ನಿಮ್ಮ ಬಲಗೈಯ ಹೆಬ್ಬೆರಳು ಮೇಲಿರಬೇಕು. ನಿಮ್ಮ ಎಡಗೈಯ ಹೆಬ್ಬೆರಳನ್ನು ನೀವು ಈ ಥರ ರ್ಯಾಪ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಕಂಫರ್ಟಬಲ್ ಆಗಲಿಲ್ಲ ಅಂದರೆ ಈ ಥರನೂ ಕೂಡ ಇಟ್ಕೋಬೋದು. ಸೊ ಈ ಬಲಗೈಯ ಹೆಬ್ಬೆರಳು ಮೇಲೆ ಇರಬೇಕು. ಸೊ ಈ ಬೇಸಿಕಲಿ ಎಲ್ಲ ಫಿಂಗರ್ಸು ಇಂಟರ್ಲಾಕ್ ಆಗಿದೆ, ಬರೀ ಹೆಬ್ಬೆರಳು ಮಾತ್ರ ಮೇಲೆ ಇದೆ. ಸೊ ಇದನ್ನು ನೀವು ನಿಮ್ಮ ಗ್ರೈನ್ ರೀಜನ್ ಹತ್ರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ಇನ್ನೊಂದು ಸಲ ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ಇದೇ ಮುದ್ರವನ್ನು, ಇದೇ ಬ್ರೆತ್ ಇನ್ ಬ್ರೆತ್ ಔಟನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿಬಿಟ್ಟು ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ, ನಿಧಾನವಾಗಿ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ, ಕಾಲುಗಳನ್ನು ಕೂಡ ರಿಲೀಸ್ ಮಾಡಿ. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ಸ್ಪೆಷಲಿ ನಮ್ಮ ಫೈರ್ ಎಲಿಮೆಂಟನ್ನು ಬಾಡಿಲಿ ಇದು ಜನ್ರೇಟ್ ಮಾಡುತ್ತೆ. ಅಂದರೆ ಬೇಸಿಕಲಿ ಹೀಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಈ ಮುದ್ರಾನ ಪ್ರಾಕ್ಟೀಸ್ ಮಾಡ್ತೀವಿ. ಅದ್ರ ಜೊತೆಗೆ ಇದು ಡೈಜೆಷನ್ನಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಇಮ್ಯುನಿಟಿಗೂ ಹೆಲ್ಪ್ ಆಗುತ್ತೆ. ಸೊ ಈ ಆಸನ ನಾವು ಸಮ್ಮರಲ್ಲಿ ರೆಕಮೆಂಡ್ ಮಾಡೋದಿಲ್ಲ, ಯಾಕಂದರೆ ಬಾಡಿಲಿ ಹೀಟ್ ಜನ್ರೇಟ್ ಆಗೋ ಕಾರಣ. ಆಮೇಲೆ ಯಾರಿಗೆ ಪಿತ್ತ ದೋಷ ಇರುತ್ತಲ್ಲ ಅವರು ಕೂಡ ಇದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಆಲ್ರೆಡಿ ಅವ್ರ ಬಾಡಿಲಿ ಹೀಟ್ ಜಾಸ್ತಿ ಇರುತ್ತೆ. ಸೊ ಮುಂದಿನ ಮುದ್ರಾ ಯಾವುದು ಅಂತಂದರೆ ಅಂಜಲಿ ಮುದ್ರಾ. ತುಂಬಾ ಸರಳ, ನಾವು ಪ್ರತಿದಿನವೂ ಮಾಡ್ತೀವಿ ಇದನ್ನು, ಬಟ್ ನಿಮಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. ನಿಮ್ಮ 2 ಅಂಗೈಗಳನ್ನು ಜೋಡಿಸಿ ನಮಸ್ಕಾರ ರೂಪದಲ್ಲಿ ತೆಗೆದುಕೊಂಡು ಬನ್ನಿ. ನಿಮ್ಮ ಹಾರ್ಟ್ ಚಕ್ರ ಹತ್ರ ನಿಮ್ಮ 2 ಕೈಗಳಿರಬೇಕು. ಕೈಗಳನ್ನು ಬೆಂಡ್ ಮಾಡೋದು, ಮೂವ್ ಮಾಡೋದು ಅಥವಾ ಬೆಂಡ್ ಮಾಡಬೇಡಿ, ನೇರವಾಗಿರಲಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ನಿಧಾನವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ಇದನ್ನು 20 ಟೈಮ್ಸ್ ರಿಪೀಟ್ ಮಾಡಿ.
ನಿಧಾನವಾಗಿ ಕಣ್ಣುಗಳನ್ನು ಬಿಡಿ, ಕೈಗಳನ್ನು ರಿಲ್ಯಾಕ್ಸ್ ಮಾಡಿ, ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಈ ನಿಮ್ಮ ಬಾಡಿಲಿರೋ ಕಾಮ್, ಅಂದರೆ ತುಂಬ ಸ್ಟ್ರೆಸ್ ಇದ್ದರೆ, ತುಂಬ ಆಂಗ್ಸೈಟಿ ಫೀಲ್ ಇದ್ದರೆ ರಿಲ್ಯಾಕ್ಸ್ ಆಗುತ್ತೆ. ಅಂದರೆ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿದಾಗ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಬರುತ್ತೆ. ಸೊ ಕಾನ್ಸಂಟ್ರೇಷನ್ಗೂ ಕೂಡ ಇಂಪ್ರೂವ್ ಆಗುತ್ತೆ. ಆಮೇಲೆ ಯೋಗ ಮಾಡುವಾಗ ಸ್ಟಾರ್ಟಿಂಗ್ ಎಂಡಿಂಗ್ ನಾವು ಈ ಮುದ್ರನ ಮಾಡೇ ಮಾಡ್ತೀವಿ. ಸೊ ಈ 3 ಮುದ್ರೆಗಳನ್ನು ಮಾಡಿಬಿಟ್ಟು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.